ಹಣನೂ ಗಳಿಸ್ಬೋದು ನಾವು. ಸಂಕಲ್ಪ ಬಹಳ ಮುಖ್ಯ ಐತಿ. ಅದಕ್ಕ ಇವತ್ತು ಹಣ ತಗೋಬೇಕಂದ್ರ, ಆರೋಗ್ಯ ಬೇಕಂದ್ರ, ಕಣ್ಣು ದೃಷ್ಟಿ ಸರಿ ಆಗ್ಬೇಕಂದ್ರ, ಹೃದಯ ಬಡಿತ ಸರಿ ಇರ್ಬೇಕಂದ್ರ ಮುದ್ರಧಾರಣೆ ಮುಖಾಂತರ ನಾವು ಸರಿ ಮಾಡ್ತೀವಿ. ಈಗ ಮುದ್ರೆ ಹಾಕೋದ್ರಿಂದ ಹಣ ಹೆಂಗ್ ಬರೋದು? ಹೇಗ್ ಬರುತ್ತಂತ? ಮುದ್ರ ಹಾಕೋದ್ರಿಂದ ನೀವು ಸಂಕಲ್ಪ ಮಾಡ್ತೀರಿ. ಯಾವ್ದೋ ಒಂದು ದೇವ್ರಿಗೆ ಹೋಗಿ ಸಂಕಲ್ಪ ಮಾಡಿದಾಗ ಕೈ ಮುಕ್ಕೊಂಡು ಸಂಕಲ್ಪ ಮಾಡಬಾರ್ದು. ಅದಕ್ಕ ಒಂದು ಕುಬೇರ ಮುದ್ರೆ ಅಂತ ಬರ್ತದೆ. ಕುಬೇರ ಮುದ್ರೆ ಅಂತ ಈ ಕೈಗಳನ್ನ ನೋಡ್ರಿ, ಇದು ಕುಬೇರ ಮುದ್ರೆ ಇದು. ಹೀಗೆ ಈ ಕುಬೇರ ಮುದ್ರ ಧಾರಣ ಮಾಡ್ತಾ ನೀವು ಸಂಕಲ್ಪ ಮಾಡಿದ್ರೆ ನಿಮ್ ಸಂಕಲ್ಪ 108 ದಿನದಾಗ ಈಡೇರ್ತದೆ. 108 ದಿನದಾಗ ನಿಮ್ ಸಂಕಲ್ಪ ಆಗ್ತತಿ. ಮುದ್ರ ಧಾರಣ ನೀವು 2 ಟೈಮು 3 ಟೈಮು ಸೇಮ್ ಸ್ಥಳ ಸೇಮ್ ಟೈಮ್ ದಿನನಿತ್ಯ ನೀವು ಒಂದು ಸಿದ್ಧಿ ಮಾಡ್ಕೊಂಡ್ರೆ ನೀವು ಏನಂತೀರ ಅದೆಲ್ಲ ಆಗ್ತದೆ. ಈ ಮುದ್ರಾಧಾರಣೆ ಮಾಡಿದಾಗ ಯಾವ್ದಾದ್ರು ಮಂತ್ರ ಉಚ್ಚಾರಣೆ ಇದೆಯಾ ಅಥವಾ ಹೌದು, ಮಾಡಬಹುದು. ನಿಮ್ಮ ಕುಲದೇವರ, ಇಷ್ಟ ದೇವರ, ಗುರುಗಳು ಮಾಡ್ಲೇಬೇಕಂತೇನಿಲ್ಲ? ಮಾಡಿದ್ರೆ ಬಾಳ ಚಲೋ. ಅದು ಕಾಂಬಿನೇಷನ್. ಈಗ ರೊಟ್ಟಿಗೆ ಪಲ್ಯ ಹೆಂಗ್ ಇದ್ದಾಗ ಟೇಸ್ಟ್ ಬರ್ತೈತಿ, ಹಂಗ ನಿಮ್ಮ ಮುದ್ರೆ ಲಾಭ ಕೊಡ್ತೈತಿ. ಯಾವ್ದಾದ್ರು ನಾವು ಅಲ್ಲ, ನಿಮ್ಮ ಇಷ್ಟ ದೇವರು ನಿಮ್ಮ ಕುಲ ದೇವರು ಇರ್ಬೋದು, ಇಷ್ಟ ದೇವರ ಇರ್ಬೋದು, ಇಷ್ಟ ಗುರುಗಳು ಇರ್ಬೋದು, ನಿಮ್ಮ ಕುಲದೇವರು ಇರ್ಬೋದು. ನೀವು ಮುದ್ರಾಧಾರಣೆ ಮಾಡ್ಕೋತ ಅಂದ್ರೆ ಈ ಮುದ್ರೆಗೆ ಪರ್ಟಿಕ್ಯುಲರ್ ಇದೇ ದೇವರ ಸ್ಮರಣೆ ಮಾಡ್ಬೇಕು, ಇದೇ ಮಂತ್ರ ಸ್ಮರಣೆ ನಿಮ್ಗ ನೋಡ್ರಿ, ನಿಮ್ಗೆ ಹಣ ಬೇಕಂದಾಗ ಕುಬೇರ ಮುದ್ರಾ ಹಾಕಿ ನೀವು ಕೊಲ್ಲಾಪುರ ಮಹಾಲಕ್ಷ್ಮಿ ನೆನೆಸಿದ್ರೆ ಹಣ ಬರ್ತೈತಿ. ನೀವು ಇಲ್ಲ ಕಾಲಭೈರವ ನೆನೆಸ್ತೀವಿ ಅಂದ್ರೆ ಹಣ ಬರೋದಿಲ್ಲ. ನೀವು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಆಮಂತ್ರ ಕೊಟ್ರೆ ನಿಮ್ ಮನೆಗೆ ಬರ್ತಾಳೆ ಆಕಿ. ನೀವು ಆಮಂತ್ರ ಕೊಡದಿದ್ದಾಗ ನೀವು ಕಾಲಭೈರವನ್ ಕರೆದ ಸುಡಗಾಡ್ ಕಾಕೊಂಡ್ ನಿಂತಾವ, ಸ್ಮಶಾನದಾಗ ಬರ್ತಾವ ನಿಮ್ ಹತ್ರ. ನಿಮಗ್ ಸಂಕಟಗಳನ್ನ ನಿವಾರಣೆ ಮಾಡ್ತಾರ. ಆರ್ಥಿಕ ಭದ್ರತೆಗೆ ನೀವು ಮಹಾಲಕ್ಷ್ಮಿ ಹತ್ರ ಹೋಗ್ಬೇಕಾಗ್ತೈತಿ. ಅದಕ್ಕ ಮಹಾಲಕ್ಷ್ಮಿ ಅಷ್ಟಕ ಸೂತ್ರ ನಮಸ್ತೆ ಮಹಾಮಾಯ ಶ್ರೀಪೀಠೆ ಸುರಪತಿ ಶಂಕಚಕ್ರ ಗದಾಸ್ತ ಮಹಾಲಕ್ಷ್ಮಿ ನಮಸ್ತೆ ಶ್ವೇತಾಂಬರ ದೇವಿನ ಜಗತ್ತಿನ ಜಗನ್ಮಾತ ಮಹಾಲಕ್ಷ್ಮಿ ನಮಸ್ತೆ ಅಂತೇಳಿ ಇದು ಮಹಾಲಕ್ಷ್ಮಿ ಅಷ್ಟಕವನ್ನ ಪಠನ ಮಾಡಿದಾಗ ಆ ತಾಯಿಯ ಆಶೀರ್ವಾದ ನಿಮ್ಗೆ ಆಗ್ತದೆ. ಇದು ಕೂಡ ಮುದ್ರ. ಹಿಂಗ ಬಹಳಷ್ಟು ಮುದ್ರಗಳದಾವ. ಆ ಮುದ್ರಗಳ ಮುಖಾಂತರ ನಾವು ಜೀವನವನ್ನು ಬಹಳ ಹಸನಾಗಿ ಇಟ್ಕೋಬಹುದು, ಸ್ವಚ್ಛಂದವಾಗಿ ಇಟ್ಕೋಬಹುದು, ಮತ್ತು ಸುಂದರವಾಗಿ ಇಟ್ಕೋಬಹುದು.